ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಏನು ಕಿತ್ತೋಗಿದೆ ಡ್ಯಾಮ್ನಿಂದ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದ ನೀರು ಜಲಾಶಯದಿಂದ ನದಿಗೆ ಹರಿತಾ ಇದೆ. ಕಳೆದ ಆಗಸ್ಟ್ 10ರ ರಾತ್ರಿಯಿಂದನೂ ಕೂಡ ಸುಮಾರು 4 ದಿನದಿಂದನೂ ಕೂಡ ಅಪಾರ ಪ್ರಮಾಣದ ನೀರು ಆ ಒಂದು ಗೇಟ್ನಿಂದ ಹರಿತಾ ಇತ್ತು. ಇವತ್ತಿಗೆ 4 ದಿನ ಆಯಿತು. ಸ್ಟಾಪ್ ಲಾಕ್ ಗೇಟನ್ನು ಈಗ ಅಳವಡಿಕೆ ಮಾಡೋದಕ್ಕೆ ಈಗ ಎಲ್ಲ ಸಿದ್ಧತೆಗಳು ನಡೆದಿದೆ ಅಂತಲೇ ಹೇಳ್ಬೋದು. ನಾನು ಕೇವಲ ಈಗ ಏನು ಡ್ಯಾಮ್ ಇದೆ, ಡ್ಯಾಮ್ನಿಂದ ಸುಮಾರು ಒಂದು 200 ಮೀಟ್ರ್ ದೂರದಲ್ಲಿ ಈ ಒಂದು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯ ನಾವೀಗ ನೋಡ್ತಾ ಇದ್ದೀವಿ ತುಂಗಭದ್ರಾ ಜಲಾಶಯದ ಮೇಲೆ ಈಗಾಗಲೇ ಒಂದು ಕ್ರೇನ್ನ ಮೂಲಕ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸೋದಕ್ಕೆ ಏನು ಈಗ ಸಾಕಷ್ಟು ಅಂದರೆ ಈ ಗೇಟ್ಗಳನ್ನು ಅಳವಡಿಸೋದ್ರಲ್ಲಿ ಒಂದಷ್ಟು ಪರಿಣಿತಿಯನ್ನು ಹೊಂದಿರತಕ್ಕಂಥ ಒಂದು ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ, ಒಂದು ಸುಮಾರು 40 ಜನರ ತಂಡ ಈಗ ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಅದನ್ನು ಅಳವಡಿಸೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ನಾನು ದೃಶ್ಯದಲ್ಲಿ ಈಗ ನೀವು ಕಾಣ್ತಾ ಇರ್ಬೋದು ಪಕ್ಕದ ಗೇಟನ್ನು, ಅಂದರೆ ಏನು ಗೇಟ್ ಇರ್ತಕ್ಕಂಥ ಒಂದು ವಾಲ್ನಲ್ಲಿ ಯಾವ ರೀತಿಯಾಗಿ ನೀರು ಹೋಗ್ತಾ ಇದೆ, ಜೊತೆಗೆ ಕಿತ್ತೋಗಿರ್ತಕ್ಕಂಥ ಒಂದು ಗೇಟ್ನಲ್ಲೂ ಕೂಡ ಧಾರಾಕಾರವಾಗಿ ನೀರು ಒಂದು ಹೋಗ್ತಾ ಇದೆಯಲ್ಲ, ಈ ಒಂದು ಫೋರ್ಸನ್ನು ತಡೆದು ಆ ಗೇಟನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಿಜಕ್ಕೂ ಕೂಡ ಈ ಒಂದು ಕೆಲಸ, ಈ ಒಂದು ಪ್ರಯತ್ನ ಸಾಕಷ್ಟು ಚಾಲೆಂಜಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ಏನಂತಂದರೆ ಈ ಒಂದು ಗೇಟ್ ಕೆಳಗಡೆ ಭಾಗದಲ್ಲಿ, ಅಂದರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ನಿಮಗೆ ನೀರು ಹರಿದು ಹೋಗೋದು ಕಾಣ್ತಾ ಇದೆ. ಆ ಒಂದು ಗೇಟಿನ ಕೆಳಭಾಗದಲ್ಲಿ ನೀರು ಬಂದ ಮೇಲೆ ಈ ಗೇಟನ್ನು ಅಳವಡಿಸಬೇಕು. ಅಂದರೆ ಡ್ಯಾಮ್ನಲ್ಲಿ ಕೇವಲ 40 TMC ನೀರಿದ್ದಾಗ ಗೇಟ್ ಕೂಡಿಸ್ಬೇಕು ಅನ್ನೋ ಪ್ರಯತ್ನಗಳು ಆರಂಭದಲ್ಲಿ ನಡೆದವು. ನಂತರ ಸಾಕಷ್ಟು ನೀರು ಫೋಲ್ ಆಗುತ್ತೆ, ನೀರು ಉಳಿಸ್ಕೊಂಡೇ ನಾವು ಗೇಟನ್ನು ಕೂಡಿಸ್ಬೇಕು ಅನ್ನೋ ಪ್ರಯತ್ನಗಳ ಭಾಗವಾಗಿ ಆರಂಭದಲ್ಲಿ ಕೇವಲ 65 TMC, ಅಂದರೆ ಏನು ಒಂದು ಕಟ್ಟೆ ಇರುತ್ತೆ ಅದ್ರ ಮೇಲೆ 15 TMC ನೀರು ಇರಬೇಕಾದ್ರೆ ಮಾತ್ರ ನಾವು ಗೇಟನ್ನು ಕೂಡಿಸ್ಬೋದು ಅನ್ನುವ ಒಂದು ಪ್ರಯತ್ನಗಳು ನಡೆದವು. ಆ ಒಂದು ನಿಟ್ಟಿನಲ್ಲಿ ಗೇಟ್ ಕೂಡ ಸಿದ್ಧಗೊಳಿಸಿದ್ದಾರೆ. ಈಗ JSWನಲ್ಲಿ 2 ಪ್ಲೇಟ್ಗಳು ಏನು ರೆಡಿ ಆಗಿದ್ದಾವೆ. ಆ ನಂತರ ಈಗ 77 TMC ಬೆಳಗಿನ ಒಂದು 8 ಗಂಟೆ ಪ್ರಕಾರ 77 TMC ನೀರಿದ್ವು. ಅಂದರೆ 4 ಗಂಟೆಗೆ ಈ ಒಂದು ಪ್ರಕ್ರಿಯೆ ಆರಂಭವಾದರೂ ಕೂಡ ಡ್ಯಾಮ್ನಲ್ಲಿ ಬರೋಬ್ಬರಿ 75 TMC ನೀರು ಇರಬೇಕಾದ್ರೆ, ಅಂದರೆ ಕಟ್ಟೆಯ ಮೇಲ್ಭಾಗದಲ್ಲಿ ಬರೋಬ್ಬರಿ 25 TMC ನೀರು ಇಟ್ಕೊಂಡೇ ಆ ಒಂದು ಗೇಟನ್ನು ಒಂದು ಕೂಡಿಸೋದಕ್ಕೆ ಹೊರಟಿದ್ದಾರೆ. ಸಾಕಷ್ಟು ಪ್ರಮಾಣದ ಒತ್ತಡನೂ ಕೂಡ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಒಟ್ಟಾರೆ ಆಪರೇಷನ್, ಈ ಒಂದು ಕಾರ್ಯಾಚರಣೆ ಏನಿದೆ ಸಾಕಷ್ಟು ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ಒಂದು ಕ್ರೇನ್ನ ಮೂಲಕ 2 ಗೇಟ್ಗಳನ್ನು ತೆಗೆದುಕೊಂಡು ಈಗೇನು ಒಂದು ಪ್ಲೇಸ್ ಇದೆ ಆ ಒಂದು ಪ್ಲೇಸಲ್ಲೂ ಕೂಡ ಇಡಲಾಗಿದೆ. ಸುಮಾರು 4 ಗಂಟೆ ಸುಮಾರಿಗೆ ಈ ಒಂದು ಆಪರೇಷನ್ ಒಂದು ಮೊದಲ ಪ್ರಯತ್ನ ಅಂತಲೇ ಹೇಳ್ಬೋದು. ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಕಿತ್ಕೊಂಡು ನೀರು ಹರಿತಾ ಇರಬೇಕಾದ್ರೆ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆ ಮತ್ತು ಇತಿಹಾಸ ಯಾವುದೂ ಕೂಡ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ 4 ಗಂಟೆಗೆ ಏನು ಆಪರೇಷನ್ ನಡೆಯುತ್ತೆ, ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಸದ್ಯ ಈಗ ಡ್ಯಾಮ್ ಮೇಲೆ ಕನ್ನಯ್ಯ ನಾಯ್ಡು ನೇತೃತ್ವದ ಒಂದು 40 ಜನರ ಒಂದು ತಂತ್ರಜ್ಞರ ತಂಡ, ಜೊತೆಗೆ ನೀರಾವರಿ ನಿಗಮದ ಒಂದು 3 ಅಧಿಕಾರಿಗಳು, ಜೊತೆಗೆ TB ಡ್ಯಾಮ್ನ ಒಂದು 3 ಅಧಿಕಾರಿಗಳು ಮಾತ್ರ ಅಲ್ಲಿದ್ದಾರೆ. ಎಲ್ರಿಗೂ ಕೂಡ ಒಂದು ಡ್ಯಾಮ್ ಮೇಲೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. 4 ಗಂಟೆವರೆಗೂ ಕೂಡ ಸಾಕಷ್ಟು 4 ಗಂಟೆ ಟೈಮ್ ಇದೆಯಲ್ಲ, ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಶರಣಬಸವ ಹುಲಿಯದರ್, ವಿಶ್ವವಾಣಿ TV, ಕೊಪ್ಪಳ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.